ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ. ನಾನು ಅಗ್ರಿ ಆ್ಯಪಿನಲ್ಲಿ ಬೆಳೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನೀವು ನಿಮ್ಮ ಪಪ್ಪಾಯ ಗಿಡದಲ್ಲಿ ಎಲೆ ಮತ್ತು ಹಣ್ಣು ಉದುರುತ್ತಿರುವುದು, ಎಲೆಗಳ ಮೇಲೆ ಕಪ್ಪು ಬೂಸ್ಟ್ ಬೆಳವಣಿಗೆ ಮತ್ತು ಗಿಡಗಳು ಸಾಯುತ್ತಿರುವುದನ್ನು ನೋಡುತ್ತಿದ್ದೀರಾ? ಹಾಗಾದರೆ ಈ ರೋಗ ಲಕ್ಷಣಗಳು ಕೀಟದ ಸಂಭವದಿಂದ ಆಗಿರಬಹುದು. ನೀವು ನಿಮ್ಮ ಪಪ್ಪಾಯ ಗಿಡದ ಸಸ್ಯಗಳು ವಿರೂಪಗೊಂಡಿರುವುದು, ಕುಂಠಿತವಾಗಿರುವುದು ಅಥವಾ ಸುಕ್ಕುಗಟ್ಟಿರುವುದನ್ನು ನೋಡುತ್ತಿದ್ದೀರಾ? ಹಾಗಾದರೆ ಇದು ಹಿಟ್ಟು ತಿಗಣೆಯ ಸಂಭವವಾಗಿರಬಹುದು. ಈ ಕೀಟಗಳು ಎಲೆಗಳ ಕೆಳಭಾಗದಲ್ಲಿ ಗುಂಪು ಗುಂಪಾಗಿ ರಸವನ್ನು ಹೀರುತ್ತದೆ. ಇದು ನೋಡಲು ಬಿಳಿ ಹಿಟ್ಟಿನಂತೆ ಕಾಣುತ್ತದೆ. ಈ ರಸವನ್ನು ಹೀರಿದರಿಂದ ಈ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗುತ್ತದೆ. ಅಷ್ಟೇ ಅಲ್ಲದೆ ಈ ಕೀಟಗಳು ಎಲೆಗಳ ಮೇಲೆ ಕಪ್ಪು ಬೂಸ್ಟ್ ಬೆಳವಣಿಗೆ ಕಾರಣವಾಗುತ್ತದೆ. ಇದು ನೇರವಾಗಿ ಫೋಟೋಸಿಂಥಸಿಸ್ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಹಣ್ಣುಗಳ ಗುಣಮಟ್ಟ ಕಡಿಮೆಯಾಗಿ ಹಣ್ಣುಗಳು ವಿಫಲವಾಗಿ ಬೆಳೆಯಲು ಕಾರಣವಾಗಬಹುದು. ಅಥವಾ ನೀವು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರುತ್ತಿರುವುದನ್ನು ನೋಡುತ್ತಿದ್ದೀರಾ? ಹಾಗಾದರೆ ಇದು ಬಿಳಿ ನೊಣದ ಸಮಸ್ಯೆ ಆಗಿರಬಹುದು. ಈ ಕೀಟದ ನಿಂಫ್ ಮತ್ತೆ ಪ್ರೌಢ ಹಂತವು ಎಲೆಗಳ ಕೆಳಭಾಗದಿಂದ ರಸವನ್ನು ಹೀರುತ್ತದೆ. ಇದರಿಂದಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗುತ್ತದೆ. ಈ ಕೀಟದ ತೀವ್ರತೆ ಹೆಚ್ಚಾದಲ್ಲಿ ಇದು ಎಲೆಗಳ ಮೇಲೆ ಅಂಟು ಪದಾರ್ಥದ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇದರಿಂದಾಗಿ ಬೂಸ್ಟ್ ಬೆಳವಣಿಗೆ ಕೂಡ ಆಗಬಹುದು. ಈ ಎರಡು ಕೀಟಗಳ ಜೊತೆ ಪಪ್ಪಾಯ ಗಿಡದ ಮೇಲೆ ಸಸ್ಯಹೀನುಗಳು ಸಹ ಹಾನಿ ಮಾಡುತ್ತದೆ. ಈ ಸಸ್ಯಹೀನುಗಳು ಎಲೆಗಳಿಂದ ರಸವನ್ನು ಹೀರುತ್ತದೆ ಮತ್ತು ನಂಜಾಣು ರೋಗವನ್ನು ಹರಡುತ್ತದೆ. ಈ ನಂಜಾಣು ರೋಗದ ಬಗ್ಗೆ ನೀವು ಪೂರ್ತಿಯಾಗಿ ತಿಳಿಯಲು ನಮ್ಮ ಹಿಂದಿನ ವಿಡಿಯೋನ ನೋಡಿ. ಹಾಗಾದರೆ ನಾವು ಈ ಕೀಟಗಳನ್ನು ತಡೆಗಟ್ಟುವುದು ಹೇಗೆ? ಈ ಕೀಟಗಳನ್ನು ತಡೆಗಟ್ಟಲು ನೀವು ತಪ್ಪದೆ 10 ರಿಂದ 12 ದಿನಗಳ ಅಂತರದಲ್ಲಿ ನಿಮ್ಮ ಸಸ್ಯಗಳಿಗೆ ಅಂತರ್ವ್ಯಾಪಿ ಕೀಟನಾಶಕಗಳಾದ ಅಸಿಟಾಮಪ್ರಿಡ್, ಅಸಿಫೇಟ್, ಡೈಮಿಥೋಯೇಟ್, ಫಾಸ್ಫಾಮಿಡಾನ್ ಅಥವಾ ಇಮಿಡಾಕ್ಲೋಪ್ರಿಡ್ ಹೊಂದಿರುವ ಕೀಟನಾಶಕಗಳನ್ನು ಕೊಡಬೇಕು. ಆಗಾಗ ಈ ರಾಸಾಯನಿಕ ಕೀಟನಾಶಕಗಳ ಬದಲಿಗೆ ಅಜಾಡಿರೆಕ್ಟಿನ್, ಬೇವು ಹೊಂದಿರುವ ಕೀಟನಾಶಕಗಳನ್ನು ಬಳಸಬೇಕು. ಅಷ್ಟೇ ಅಲ್ಲದೆ ನೀವು ಕ್ವಿನಾಲ್ಫಾಸ್ ಅಥವಾ ಕಾರ್ಬರಿನ್ ಹೊಂದಿರುವ ಕೀಟನಾಶಕಗಳನ್ನು ಕೀಟಬಾಧೆ ಕಂಡಾಗ ಸಿಂಪಡಿಸಬಹುದು. ನೀವು ನಿಮ್ಮ ಸಸ್ಯಗಳಿಗೆ ಈ ಎಲ್ಲಾ ಕೀಟನಾಶಕಗಳನ್ನು ಬಳಸಬೇಕೇ? ಇಂದೇ ಅಗ್ರಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ.